ಮತ್ತೊಂದು ಕಡೆ ಮಡಿವಾಳದಲ್ಲಿ ದೊಡ್ಡ ಮರ ಧರೆಗುರುಳಿದು ಬಿದ್ದಿದೆ ಹಾಗೂ ಕೆಆರ್ ಸರ್ಕಲ್ ನಲ್ಲೂ ಕೂಡ ಭಾರಿ ಮಳೆಯಿಂದಾಗಿ ಅವಾಂತರವೇ ಸೃಷ್ಟಿಯಾಗಿದೆ. ಭಾರಿ ಮಳೆ ಗಾಳಿಯ ರಭಸಕ್ಕೆ ಬೈಕ್ ಬಿದ್ದು ಹೋಗಿದೆ ಅನ್ನುವಂಥ ಒಂದು ಮಾಹಿತಿ ಇದೀಗ ಲಭ್ಯವಾಗ್ತಾ ಇರೋದು. ಇನ್ನು ಕೆಆರ್ ಸರ್ಕಲ್ ಸುತ್ತಮುತ್ತ ಇರುವಂತಹ ರಸ್ತೆಗಳು ಜಲಾವೃತವಾಗಿದೆ. ಇದರಿಂದಾಗಿ ವಾಹನ ಸವಾರರು ಪರದಾಡ್ತಿದ್ದಾರೆ. ರೈಟ್, ಈ ಮೂರು ದೃಶ್ಯಾವಳಿಗಳನ್ನ ಯಾವ ಥರ ಗಮನಿಸ್ತಾ ಇದ್ದೀರಿ? ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ಇದಕ್ಕಿಂತ ವಿಭಿನ್ನವಾಗೇನಿಲ್ಲ ಪರಿಸ್ಥಿತಿ, ಆಲ್ಮೋಸ್ಟ್ ಇದೇ ಥರ ಇದೆ. ಯಾಕೆಂದರೆ ನಿನ್ನೆ ಇವತ್ತು ಸುರಿದಂತಹ ಭಾರೀ ಮಳೆಯಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಎಸ್ಪೆಷಲಿ ತಗ್ಗು ಪ್ರದೇಶದಲ್ಲಿರುವಂತಹ ಜನರಂತೂ ಈ ಮಳೆ ನೀರು ಯಾವಾಗ ನಿಲ್ಲುತ್ತೋ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಈಗ ಸದ್ಯಕ್ಕೆ ತಮ್ಮ ಜೀವನವನ್ನು ದೂಡ್ತಿದ್ದಾರೆ. ಯಾಕೆ ಅಂತಂದರೆ ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗಿದಾಗ ನೀರನ್ನ ಹೊರ ಹಾಕೋದಕ್ಕೂ ಕೂಡ ಕಷ್ಟವಾಗುತ್ತೆ. ಇನ್ನೊಂದು ಕಡೆ BBMP ಕಂಟ್ರೋಲ್ ರೂಮ್ಗಳಿಗೆ ಕಾಲ್ ಮಾಡಿದ್ರು ಕೂಡ ಯಾರು ಪಿಕ್ ಮಾಡ್ತಿಲ್ಲ ಅನ್ನುವಂಥ ಒಂದು ದೂರು ಕೂಡ ಸಾರ್ವಜನಿಕರಿಂದ ಈಗ ಕೇಳಿ ಬರ್ತಾ ಇದೆ. ನೆನಪಿದ್ರೆ ಸುಮಾರು ದಿನಗಳ ಹಿಂದೆ BBMP 8 ಕಂಟ್ರೋಲ್ ರೂಮ್ಗಳನ್ನ ಓಪನ್ ಮಾಡಿತ್ತು ಝೋನಲ್ ವೈಸ್. ಈಗ ಆ ಕಂಟ್ರೋಲ್ ರೂಮ್ಗಳು ಏನು ಮಾಡ್ತಿದ್ದಾವೆ? ಒಂದು ಕಡೆ ಮರ ಉರುಳು ಬಿದ್ದಿದೆ, ಮತ್ತೊಂದು ಕಡೆ ನೀರು ನಿಂತ್ಕೊಂಡಿದೆ, ಚರಂಡಿ ನೀರು ಮಿಕ್ಸ್ ಆಗಿ ಅಂಗಡಿ ಮುಂಗಟ್ಟುಗಳಿಗೆ ನುಗ್ಗಿದೆ. ಇಷ್ಟೆಲ್ಲ ಅವಾಂತರಗಳು ಬೆಂಗಳೂರಿನಾದ್ಯಂತ ಇದ್ರೂ ಕೂಡ ಮಳೆ ಬರ್ತಿದೆ, ಬೆಚ್ಚಗೆ ಮನೇಲಿರ್ತೀವಿ ಅಂತ ಹೇಳಿ ಅಧಿಕಾರಿಗಳು ಡಿಸೈಡ್ ಆಗಿದ್ದಾರೆ ಏನಂತ. ಯಾಕಂದರೆ 8 ಕಂಟ್ರೋಲ್ ರೂಮ್ಗಳನ್ನ ಓಪನ್ ಮಾಡಿ ಒಂದು ಕಂಟ್ರೋಲ್ ರೂಮಲ್ಲೂ ಕೂಡ ಒಂದು ಸಮರ್ಪಕವಾದಂಥ ಒಂದು ನಿರ್ವಹಣೆ ಆಗಿಲ್ಲ ಅಂತಂದರೆ ಯಾವ ಥರ ಇದು ಪರಿಸ್ಥಿತಿ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಸುರಿತಿರುವಂತಹ ಭಾರಿ ಮಳೆಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಈಗ ರೇಸ್ ಕೋರ್ಸ್ ಇಂದ ಲೈವ್ ಆಗಿ ಕನೆಕ್ಟೆಡ್ ಆಗಿದ್ದಾರೆ. ಶಿವಕುಮಾರ್, ನೀವಿಗಿರುವಂತಹ ಒಂದು ಜಾಗದ ಪರಿಸ್ಥಿತಿ ಯಾವ ಥರ ಇದೆ, ಎಕ್ಸ್ಪ್ಲೈನ್ ಮಾಡೋ ಹಾಗಿದ್ರೆ. ರಾಹುಲ್, ಕಳೆದ 45 ನಿಮಿಷಗಳಿಂದ ಬೆಂಗಳೂರಿನಲ್ಲಿ ಗುಡುಗು ಮಿಂಚು ಸಹಿತವಾಗಿ ಧಾರಾಕಾರ ಮಳೆ ಆಗ್ತಿರುವಂಥದ್ದು. ಸದ್ಯ ನಾನು ರೇಸ್ ಕೋರ್ಸ್ ರಸ್ತೆನಲ್ಲಿದ್ದೀನಿ. ಕಳೆದ 3/4 ಗಂಟೆಗಳಿಂದ ಧಾರಾಕಾರವಾಗಿ ಸುರಿದಂಥ ಮಳೆ ಕಳೆದ 5-10 ನಿಮಿಷಗಳಿಂದ ಕೊಂಚ ಬಿಡುವನ್ನು ಕೊಟ್ಟಿರುವಂಥದ್ದು. ನಗರದ ಎಲ್ಲ 8 ವಲಯಗಳಲ್ಲೂ ಕೂಡ ಮಳೆ ಜೋರಾಗಿ ಆಗ್ತಿರೋದ್ರ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಂಡಿರುವಂಥದ್ದು. ಕೆಲವೆಡೆ ಮರ ಬಿದ್ದಿದ್ರೆ ಕೆಲವೊಂದು ಬಹುತೇಕ ಎಲ್ಲ ರಸ್ತೆಗಳಲ್ಲೂ ಕೂಡ ನೀರು ತುಂಬಿಕೊಂಡಿದೆ. ಜೊತೆಗೆ ವಾಹನ ಸವಾರರಿಗೆ ಇದರ ಎಫೆಕ್ಟ್ ಆಗ್ತಿರುವಂಥದ್ದು. ಅಂದರೆ ಇವತ್ತು ಭಾನುವಾರ ವೀಕೆಂಡ್ ಇರೋದ್ರ ಹಿನ್ನೆಲೆಯಲ್ಲಿ ಕುಟುಂಬದ ಜೊತೆಗೆ ಹೊರಗಡೆ ಬಂದಿರ್ತಾರೆ, ಶಾಪಿಂಗ್ ಹೋಗಿರ್ತಾರೆ. ಇಂಥವ್ರು ವಾಪಸ್ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಮಳೆ ಜೋರಾಗಿ ಬಂದಂಥ ಕಾರಣದಿಂದ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡ್ತಿರುವಂಥದ್ದು. ಪ್ರಮುಖವಾಗಿ ಯಲಹಂಕ ವಲಯ, ಮಹದೇವಪುರ ವಲಯ, RR ನಗರ ವಲಯ, ದಾಸರಹಳ್ಳಿ ವಲಯ ಸೇರಿದಂತೆ ಬೆಂಗಳೂರಿನ ಎಲ್ಲ 8 ವಲಯಗಳಲ್ಲೂ ಕೂಡ ಕಳೆದ 45 ನಿಮಿಷಗಳ ಕಾಲ ಬೆಂಗಳೂರಿನಾದ್ಯಂತ ಧಾರಾಕಾರ ಮಳೆ ಆಗಿರುವಂಥದ್ದು. ಕಳೆದ ಒಂದು ವಾರದ ಹಿಂದೆ ಸ್ವತಃ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬೆಂಗಳೂರು ಸಿಟಿ ರೌಂಡ್ಸ್ ಅನ್ನ ಮಾಡ್ತಾರೆ. BBMP ಆಯುಕ್ತರಿಗೆ ಖುದ್ದಾಗಿ ಸೂಚನೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಿದರು. ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಯಾವುದೇ ರೀತಿಯಂಥ ಸಮಸ್ಯೆ ಆದರೆ ಆಯಾ ವಿಭಾಗದ ವಲಯದ ಅಧಿಕಾರಿಗಳನ್ನೇ ನೇರವಾಗಿ ಹೊಣೆ ಮಾಡಬೇಕಾಗುತ್ತೆ. ಮಳೆಗಾಲ ಆರಂಭ ಆಗ್ತಿದೆ, ಮುಂಗಾರು ಮಳೆ ಆರಂಭ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಯಾವುದೇ ರೀತಿಯಂಥ ಸಮಸ್ಯೆ ಆಗಬಾರ್ದು. ತಗ್ಗು ಪ್ರದೇಶದ ಮನೆಗಳಿಗೆ, ಅದರಲ್ಲೂ ಪ್ರಮುಖವಾಗಿ ತಗ್ಗು ಪ್ರದೇಶದ ಮನೆಗಳಿಗೆ ನೀರನ್ನು ನುಗ್ಗಬಾರ್ದು ಅಂತೇಳಿ ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿದ್ರು. ತಗ್ಗು ಪ್ರದೇಶದ ಮನೆಗಳಿಗೆ ಬೆಂಗಳೂರಿನಲ್ಲಿ ಮಳೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.